ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು PCET ಇಂದ ಯಾವ ಟಾಪ್ 5 ಕಾಲೇಜಲ್ಲಿ ಅಡ್ಮಿಷನ್ ತಗೋಬಹುದು ಅಂತ ನೋಡೋಣ. ಒಂದು ಒಳ್ಳೆ ಕಾಲೇಜ್ ನೀವು ಆಯ್ಕೆ ಮಾಡಿದ್ರೆ ಒಳ್ಳೆ ಪ್ಯಾಕೇಜ್ ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ಮೊದಲನೇ ಕಾಲೇಜ್ ಯಾವುದಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಬೆಂಗಳೂರು. PCET ರ್ಯಾಂಕ್ ಇದಕ್ಕೆ ಟಾಪ್ 50 ಬರಬೇಕು. ಇದು ನಾನ್ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಮತ್ತು ಪ್ಲೇಸ್ಮೆಂಟ್ ಗಾಗಿನೇ ಇದು ಹೆಸರುವಾಸಿ. ಎರಡನೇದು RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಇದರಲ್ಲಿ PCET ರ್ಯಾಂಕ್ ನೀವು ಟಾಪ್ 100 ಅಲ್ಲಿ ಬರಬೇಕು. ಇದು ಪ್ಲೇಸ್ಮೆಂಟ್ಸ್ ಆಪರ್ಚುನಿಟೀಸ್ ತುಂಬಾ ಒಳ್ಳೆಯದಿದೆ ಇದರಲ್ಲಿ, ಈ ಕಾಲೇಜಸ್ ಅಲ್ಲಿ. ಮತ್ತು ಥರ್ಡ್ ಒನ್ KLE ಸೊಸೈಟೀಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಹುಬ್ಳಿ. ಇದರಲ್ಲಿ ನೀವು ಅಡ್ಮಿಷನ್ ತಗೋಬೇಕಂದ್ರೆ PCET ರ್ಯಾಂಕ್ ಟಾಪ್ 200 ಅಲ್ಲಿ ಬರಬೇಕು ಮತ್ತು ಇದು ರೆಪ್ಯೂಟೆಡ್ ಕಾಲೇಜ್ ಆಗಿದೆ. ಫೋರ್ತ್ ಒನ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಇದೆ. ಇದು ಫೇಮಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಸರುವಾಸಿ. PCET ರ್ಯಾಂಕ್ ಇದು ಟಾಪ್ 300 ಅಲ್ಲಿ ಬರಬೇಕು. ಫಿಫ್ತ್ ಒನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಇದು ಇಂಡಸ್ಟ್ರಿ ಕನೆಕ್ಷನ್ಸ್ ಮತ್ತು ಪ್ಲೇಸ್ಮೆಂಟ್ ಗೆ ಹೆಸರುವಾಸಿ. ಇದರಲ್ಲಿ PCET ಕಟ್ ಆಫ್ ರ್ಯಾಂಕ್ ಟಾಪ್ 500 ಅಲ್ಲಿ ಬರಬೇಕು. ಇನ್ನು ಈ ಕಾಲೇಜ್ ಗಳಲ್ಲಿ ಅಡ್ಮಿಷನ್ ತಗೊಳ್ಳೋಕೆ ಎಲಿಜಿಬಿಲಿಟಿ ಏನಪ್ಪಾ ಅಂತ ನೋಡೋದಾದ್ರೆ, ಡಿಗ್ರಿಯಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕು ಮತ್ತು ಮಿನಿಮಮ್ 50 ಮಾರ್ಕ್ಸ್ ಅನ್ನ ತೆಗೆಯಬೇಕು ಮತ್ತು ಕರ್ನಾಟಕ PCET ಬರೆದಿರಬೇಕು. ಇದು ಮೇಲ್ಗಡೆ ನಾ ಹೇಳಿರುವಂತ ರ್ಯಾಂಕ್ ಅಲ್ಲಿ ನೀವು ಬಂದಿರಬೇಕು. ಕಟ್ ಆಫ್ ರ್ಯಾಂಕ್ ಇದೇ ಫೈನಲ್ ಆಗಿರೋದಿಲ್ಲ, ಇದು ಪ್ರತಿ ವರ್ಷ ಕೂಡ ಚೇಂಜ್ ಆಗ್ತಿರುತ್ತೆ. ಸರಿಯಾದ ಕಾಲೇಜ್ ಆಯ್ಕೆ ಮಾಡುವುದು ಹೇಗೆ? ಎವರೇಜ್ ಪ್ಲೇಸ್ಮೆಂಟ್ ಪ್ಯಾಕೇಜ್ ಜೊತೆಗೆ ಕೋರ್ಸ್ ಫೀಸ್ ಕೂಡ ಕಂಪೇರ್ ಮಾಡಿ ಮತ್ತು ಬೆಸ್ಟ್ ಆಪರ್ಚುನಿಟೀಸ್ ಗೆ ಬೆಂಗಳೂರು ಅಥವಾ ಒಳ್ಳೆ ಸಿಟಿಗಳಲ್ಲಿ ಇರುವ ಕಾಲೇಜುಗಳನ್ನು ಆಯ್ಕೆ ಮಾಡಿ. ಇದು ಟಾಪ್ 5 ಕಾಲೇಜುಗಳನ್ನು ನಿಮಗೆ ತಿಳಿಸಿಕೊಡುವುದಾಗಿತ್ತು. ನಿಮಗೆ ಈ ವಿಡಿಯೋ ಉಪಯೋಗ ಅನಿಸಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವುದೇ ಪ್ರಶ್ನೆ ಹೊಂದಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.